ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದನ್ನು ನೋಡ್ರಿ, ಈ ವರ್ಷ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬಂದಿದೆ ಮತ್ತು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಶುಭ ಮುಹೂರ್ತಗಳು ಯಾವ್ಯಾವು ಮತ್ತು ಮಹತ್ವ ಏನು ಅನ್ನೋದನ್ನು ನೋಡೋಣ. ಈ ವರಮಹಾಲಕ್ಷ್ಮಿ ಹಬ್ಬ ನೋಡ್ರಿ, ಪ್ರತಿಯೊಬ್ಬರು ಆಚರಣೆ ಮಾಡೇ ಮಾಡ್ತಾರೆ. ಈ ಸರಿ ಯಾವಾಗ ಬಂದಿದೆ ಮತ್ತು ದಿನಾಂಕ ಸಮಯ ಯಾವುದು, ಆಚರಣೆ ಅದರ ಬಗ್ಗೆ ನೋಡೋಣಂತೆ. ಈ ಒಂದು ಹಬ್ಬ ನೋಡ್ರಿ, ಭಗವಾನ್ ವಿಷ್ಣುವಿನ ಪತ್ನಿಯಾದಂಥ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸುವಂಥ ಹಬ್ಬ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಉಪವಾಸವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರ ದಿವಸ ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ರಾಖಿ ಹಬ್ಬನೂ ಬರುತ್ತೆ ಅದರ ಟೈಮ್ ಒಳಗನ. ಮತ್ತು ಈ ಸರಿ ನೋಡ್ರಿ, ಶ್ರಾವಣ ಪೂರ್ಣಿಮೆಗೆಲ್ಲ ದಿನಗಳ ಮೊದಲಾಗನ ಇದು ಬರುತ್ತೆ. ಹಿಂದಿನ ದಿವಸ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನೋಡ್ರಿ, ಶುಕ್ರವಾರ 8ನೇ ತಾರೀಕು ಆಗಸ್ಟ್ 8ನೇ ತಾರೀಕು 2025 ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ಆಗಸ್ಟ್ 8 ಶುಕ್ರವಾರ ಈ ಸರಿ ಹಬ್ಬ ಬಂದಿರುವಂಥದ್ದು. ಈ ದಿನ ಏನಪ್ಪ ಅಂದ್ರೆ ಸಂಪತ್ತು ಮತ್ತು ಸಮೃದ್ಧಿಯ ದೇವಿಯನ್ನು ಮೆಚ್ಚಿಸಲು ನಾವೇನಪ್ಪ ಅಂದ್ರೆ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಅದೇ ವರಲಕ್ಷ್ಮಿ ದೇವಿ. ವರಲಕ್ಷ್ಮಿ ರೂಪ ಏನಪ್ಪ ಅಂದ್ರೆ ವರಗಳನ್ನು ಕೊಡುವಂತಹ ದೇವಿ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸ್ತಾಳೆ ಅಂತ ನಂಬಲಾಗತ್ತೆ ನೋಡ್ರಿ. ಆದ್ದರಿಂದ ಈ ಒಂದು ದೇವಿಯ ರೂಪವನ್ನು ವರ ಪ್ಲಸ್ ಲಕ್ಷ್ಮಿ, ವರಲಕ್ಷ್ಮಿ ಅಂತ ಕರೀತಾರೆ. ವರಗಳನ್ನು ನೀಡುವ ಲಕ್ಷ್ಮೀ ದೇವತೆ ವರಮಹಾಲಕ್ಷ್ಮಿ. ಇದು ಏನಪ್ಪ ಅಂತಂದ್ರೆ ಒಂದು ಸಣ್ಣದಾದ ಹಿನ್ನೆಲೆ ಐತೆ ನೋಡ್ರಿ. ಇದೇನಂದ್ರೆ ಪರಮೇಶ್ವರ ಏನು ಮಾಡ್ತಾನಂದ್ರೆ ತನ್ನ ಪತ್ನಿ ಪಾರ್ವತಿ ದೇವಿ ಕುಟುಂಬ ಸಮೃದ್ಧಿ ಮತ್ತು ಸಂತೋಷವನ್ನು ಬಯಸಿ ಮಾಡುವಂತೆ ಹೇಳಿದ ಒಂದು ಪೂಜೆ ಆಗಿತ್ತು ನೋಡ್ರಿ. ಇದು ವರಮಹಾಲಕ್ಷ್ಮಿ ಪೂಜೆ. ಪಾರ್ವತಿ ದೇವಿ ಏನಪ್ಪ ಅಂದ್ರೆ ತನ್ನ ಪ್ರೀತಿಯ ಪತ್ನಿ ಮತ್ತು ತನ್ನ ಕುಟುಂಬದ ಸಮೃದ್ಧಿ ಸಂತೋಷಕ್ಕಾಗಿ ಏನಂದ್ರೆ ಉಪವಾಸವನ್ನು ಆಚರಣೆ ಮಾಡ್ತಾ ಇರ್ತಾಳಂತೆ. ಅಂದಿನಿಂದ ಏನಂದ್ರೆ ದಕ್ಷಿಣ ಭಾರತದಾದ್ಯಂತ ಮಹಿಳೆಯರು ಏನಂದ್ರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಂದು ಏನಂದ್ರೆ ವರಮಹಾಲಕ್ಷ್ಮಿ ವ್ರತ ಅಥವಾ ವರಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡುವಂಥ ಒಂದು ಸಂಪ್ರದಾಯ ಐತೆ ನೋಡ್ರಿ. ಅವರೆಲ್ಲ ಮಕ್ಕಳ ಆಶೀರ್ವಾದಕ್ಕಾಗಿ ಇದನ್ನು ಕೆಲವೊಂದು ಸಂದರ್ಭಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದರು. ಮತ್ತು ಎಲ್ಲ ಸುಖ ಸಮೃದ್ಧಿ ನೆಮ್ಮದಿಗೋಸ್ಕರನೂ ಕೂಡ. ಈ ಸಾರಿ ನೋಡ್ರಿ, ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ಒಂದು ಮುಹೂರ್ತಗಳನ್ನು ನೋಡೋದಾತಪ್ಪ ಅಂದ್ರೆ ಬೆಳಗ್ಗೆ ಪ್ರಥಮವಾಗಿ ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗರ ಮಾಡ್ಕೋಬೋದು ನೀವು. ಅದಾದ ನಂತರ ಬರುವಂತಹ ಕೆಲವೊಂದು ಲಗ್ನಗಳು ಮತ್ತು ಪೂಜೆಗಳ ಮುಹೂರ್ತವನ್ನು ನೋಡೋದಾತಪ್ಪ ಅಂದ್ರೆ ಸಿಂಹಲಗ್ನ ಪೂಜೆ ನೋಡ್ರಿ, ಬೆಳಗ್ಗೆ ಮುಹೂರ್ತ 7 ಗಂಟೆ 1 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೆ ಇರುತ್ತೆ. ವೃಶ್ಚಿಕ ಲಗ್ನ ಪೂಜೆ ಮಧ್ಯಾಹ್ನ 1:30ಯಿಂದ 1 ಗಂಟೆ 50 ನಿಮಿಷದವರೆಗೆ ಇರುತ್ತೆ. ಆನಂತರ ಕುಂಭಲಗ್ನ ಪೂಜೆ ಮುಹೂರ್ತ ನೋಡ್ರಿ, ಸಂಜೆ 7 ಗಂಟೆ 43 ನಿಮಿಷದಿಂದ 8 ಗಂಟೆ 17 ನಿಮಿಷದವರೆಗೆ ಇರುತ್ತೆ. ಅದೇ ಥರ ಋಷಭ ಲಗ್ನ ಪೂಜೆಯ ಮುಹೂರ್ತ ಇದು ಕೂಡ ರಾತ್ರಿ ಇರ್ತದೆ, 1 ಗಂಟೆಯಿಂದ 2:30ವರೆಗೂ ಇರುತ್ತೆ. ಹೆಚ್ಚಾಗಿ ಏನಪ್ಪ ಅಂದ್ರೆ ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡ್ತಾರೆ, ಇಲ್ಲ ಅಂದ್ರೆ ಮಧ್ಯಾಹ್ನ ಅಬ್ಜಿನ್ ಮುಹೂರ್ತದೊಳಗೂ ಮಾಡ್ತಾರೆ ನೋಡ್ರಿ. ಇದು ಈ ಸರಿ ವರಮಹಾಲಕ್ಷ್ಮಿ ದೇವಿಯ ಒಂದು ಪೂಜಾ ಮುಹೂರ್ತ. ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ನೋಡ್ರಿ ಟೈಮಿಂಗ್ಸ್ ಅದೆಲ್ಲ. ಇದಿಷ್ಟು ಈ ಸರಿಯ ಒಂದು ಟೈಮಿಂಗ್ಸು. ಮತ್ತು ಈ ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತು ಕೆಲವೊಂದು ಮಾಹಿತಿಗಳನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.